ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕಲ್ಲಿ ಕಾಲರ್ ನೆಕ್ ಬ್ಲೌಸ್, ಕಡಿಮೆ ಬಟ್ಟೆ ಇದ್ದಾಗ ಕಾಲರ್ ನೆಕ್ ಬ್ಲೌಸ್ಗೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಸೊ ಅದನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು, ಹಾಗೆ ತುಂಬಾ ದಪ್ಪ ಇರೋರಿಗೆ ಸ್ಯಾರಿ ಕಡಿಮೆ ಬರುತ್ತೆ, ಸೊ ಅದನ್ನ ಸ್ಯಾರಿಗೆ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡಬೇಕು. ಸೊ ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಟಾಪಿಕ್ ಶುರು ಮಾಡಕ್ ಮುಂಚೆ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ 28ನೇ ತಾರೀಕಿಂದ 8ನೇ ಬ್ಯಾಚ್ ಶುರುವಾಗ್ತಾ ಇದೆ. 28ನೇ ತಾರೀಕಿಂದ. ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ. ಸೊ 20 ತರ ಬ್ಯಾಕ್ ನೆಕ್ ಶೇಪ್ಸ್ ಇರುತ್ತೆ, 10 ನಾರ್ಮಲ್ ನೆಕ್ ಶೇಪ್ಸ್ ಇರುತ್ತೆ, ಇನ್ನು 10 ಬೋಟ್ ನೆಕ್ ಶೇಪ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಬೋಟ್ ನೆಕ್ ಶೇಪ್ಸ್ ಇನ್ ಪ್ಯಾಚ್ ವರ್ಕ್ ಡಿಸೈನ್ ತರಾನೇ ಬಂದ್ಬಿಡುತ್ತೆ. ತುಂಬಾ ಕಾಸ್ಟ್ಲಿ ಇದು, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಡಿಸೈನ್ ಆಗಿರುತ್ತೆ. ಸೊ ನಾರ್ಮಲ್ ಬ್ಲೌಸ್ಗಿನ್ನ ನೀವು ಎಕ್ಸ್ಟ್ರಾ ಚಾರ್ಜ್ ಮಾಡಬಹುದು, ಆ ಶೇಪ್ಸ್ ಇರುತ್ತೆ. ಸೊ ಅದಾದ್ಮೇಲೆ 20 ತರ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ, 10 ನಾರ್ಮಲ್ ನೆಕ್ ಬ್ಲೌಸ್ ಪ್ಯಾಚ್ ವರ್ಕ್ ಡಿಸೈನ್, ಇನ್ನ 10 ಬೋಟ್ ನೆಕ್ ಬ್ಲೌಸ್ ಪ್ಯಾಚ್ ವರ್ಕ್ ಡಿಸೈನ್ಸ್ ಆಗಿರುತ್ತೆ. ಸೊ ಇದೆಲ್ಲ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು, ಎಲ್ಲಾನು ಕ್ರಿಟಿಕಲ್ ಡಿಸೈನ್ ಆಗಿರುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಲಾಸ್ಟ್ ಅಲ್ಲಿ ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್, ಸ್ಟಿಚಿಂಗ್, ಹಾಗೆ ಎಂಬ್ರಾಯ್ಡ್ರಿ ಮಾಡ್ಲಿಕ್ಕೆ ಹೇಗ್ ಮಾರ್ಕ್ ಹಾಕ್ಬೇಕು ಅನ್ನೋದು ಕೂಡ ಇದ್ರಲ್ಲಿ ಇರುತ್ತೆ. ಓಕೆನಾ. ಸೊ ಟೋಟಲ್ 40 ತರ ಡಿಸೈನ್ಸ್ ಪ್ಯಾಚ್ ವರ್ಕ್, 20 ಪ್ಯಾಚ್ ವರ್ಕ್ ಡಿಸೈನ್, 20 ಶೇಪ್ಸ್ ಇರುತ್ತೆ. ಅದಾದ್ಮೇಲೆ ಎಂಬ್ರಾಯ್ಡ್ರಿ ಬ್ಲೌಸ್ ಫುಲ್ ಕಟಿಂಗ್, ಸ್ಟಿಚಿಂಗ್ ಕಂಪ್ಲೀಟ್ ಇರುತ್ತೆ. ಓಕೆನಾ. ಸೊ ಯಾರ್ಯಾರಿಗೆಲ್ಲ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಸೇರ್ಕೊಳ್ಬೇಕು ಅಂತಿದ್ರೆ ತುಂಬಾ ಜನ ಕಾಲ್ ಮಾಡ್ತಾ ಇದ್ರಿ. ನಾನು ನಿಮ್ಗೆ ಡೇಟ್ ನ ಫಿಕ್ಸ್ ಮಾಡಿಲ್ಲ ಅಂತ ಹೇಳಿದೆ. ಸೊ ಇವಾಗ ನಾನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀನಿ. 28ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇದು ಬಂದು 3.5 ಇಂದ 4 ತಿಂಗಳು ಕೋರ್ಸ್ ಆಗಿರುತ್ತೆ. 3.5 ಇಂದ 4 ತಿಂಗಳು ಕೋರ್ಸ್ಗೆ 2000 ರುಪೀಸ್ ಚಾರ್ಜ್ ಆಗಿರುತ್ತೆ, 2000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಅಂತವರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆನಾ. ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡಿ. 44 ಅಬೌವ್, ಓಕೆನಾ. 44 ಅಂದ್ರೆ ಅಪ್ಪರ್ ಚೆಸ್ಟ್ ಬಂದು 44 ಅಬೌವ್ ಇರುವಂತವ್ರಿಗೆ, ಅಂದ್ರೆ ಹೆವಿ ಸೈಜ್ ಇರೋರಿಗೆ, ದಪ್ಪ ಇರುವವರಿಗೆ ಆಗುವಂತಹ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತೀನಿ. ಬ್ಲೌಸ್ ನ ಸ್ಟಿಚ್ ಮಾಡುವಾಗ ಏನ್ ಪ್ರಾಬ್ಲಮ್ ಆಗುತ್ತೆ, ಸ್ಯಾರಿನಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ, ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ. ಸೊ ಹಾಗೆ ಈ ವಿಡಿಯೋದಲ್ಲಿ ಮೇಯ್ನು ಮತ್ತೆ ಇನ್ನೊಂದು, ಸ್ಯಾರಿ ಕಡಿಮೆ ಬಂದಾಗ ನಾವ್ ಯಾವ ತರ ಮಾಡ್ಕೊಳ್ಬೇಕು. ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಬಟ್ ಬಿಗಿನರ್ಸ್ಗೆ ಗೊತ್ತಿರಲ್ಲ. ಸೊ ಕಸ್ಟಮರ್ಸ್ ಈ ಕೆಲಸ ರೇರ್ ಆಗಿ ಮಾಡಿಸ್ತಾರೆ. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ. ಸೊ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಬೇಡಿ. ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಓಕೆನಾ. ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಇದು 46 ಇಂಚು ಇದೆ ಸುತ್ತಳತೆಯ ಬ್ಲೌಸ್. ಓಕೆನಾ. ಹೆವಿ ಸೈಜ್ ಬ್ಲೌಸ್, ಕಾಲರ್ ನೆಕ್ ಬ್ಲೌಸ್ ಸ್ಟಿಚ್ ಮಾಡಿದೀನಿ. ನಾರ್ಮಲ್ ಸ್ಯಾರಿ ಏನ್ ಬರುತ್ತೆ, ಸೊ ಇದು ಬಂದು ಒಬ್ರು ಸ್ಕೂಲ್ ಟೀಚರ್ ಬ್ಲೌಸ್ ಇದು. ಓಕೆನಾ. ಸ್ಕೂಲ್ ಟೀಚರ್ ಬ್ಲೌಸ್ ಇದು. ನಾರ್ಮಲ್ ಅವರಿಗೆ ಯೂನಿಫಾರ್ಮ್ ಸ್ಕೂಲಲ್ಲಿ ಏನ್ ಕೊಡ್ತಾರೆ ಯೂನಿಫಾರ್ಮ್, ಆ ಸ್ಯಾರಿನಲ್ಲಿ ಸ್ಟಿಚ್ ಮಾಡಿರುವಂತದ್ದು. ಸೊ ಇದು ಬಂದು ಬ್ಲೌಸ್, ಬಟ್ ಏನು ಬ್ಲೌಸ್ ಏನು ಅಂತ ದೊಡ್ಡದಿರ್ಲಿಲ್ಲ. ಓಕೆನಾ. ತುಂಬಾ ಏನೋ ದೊಡ್ಡದಿರ್ಲಿಲ್ಲ ಬ್ಲೌಸ್, ಆದ್ರೂ ನಾನು ಇದಕ್ಕೆ ಅಡ್ಜಸ್ಟ್ ಮಾಡಿ ಮಾಡಿದೆ. ಸೊ ಏನೇನೆಲ್ಲ ಅಡ್ಜಸ್ಟ್ ಮಾಡಿದೀನಿ, ಸೊ ನೋಡಿ ಈ ಸ್ಲೀವ್ ಹತ್ರ, ಸ್ಲೀವ್ ನೋಡಿ, ಈ ಸ್ಲೀವ್ ನೋಡ್ಬೋದು. ಈ ಸ್ಲೀವ್ ನೋಡಿದ್ರೆ ಗೊತ್ತಾಗುತ್ತೆ ಇವ್ರು ಎಷ್ಟು ಸೈಜ್ ಇದಾರೆ, ಹೆವಿ ಸೈಜ್ ಇದೆ. ಅಂದ್ರೆ ಈ ತೋಳಿನ ಸುತ್ತಳತೆ ಬಂದು 8.5 ಇಂಚು. ತೋಳಿನ ಸುತ್ತಳತೆ ಬಂದು, ಇದು ಎಲ್ಬೋ ಸ್ಲೀವ್, ತೋಳಿನ ಸುತ್ತಳತೆ ಬಂದು 8.5 ಇಂಚು. ಸೊ ಹೆವಿ ಸೈಜ್ ಇದಾರೆ. ಸೊ ಇಲ್ಲಿ ನೋಡಿ, ನನಗೆ ಸ್ಲೀವ್ಗೆ ಸಿಕ್ಕಿದ್ದು ಇಷ್ಟೇ ಬಟ್ಟೆ. ಸ್ಲೀವ್ ಸಿಕ್ಕಿರೋದು ಇಲ್ಲೇನಿದೆ ನಿಮ್ಗೆ ನೇವಿ ಬ್ಲೂ ಕಾಣಿಸ್ತಾ ಇದೆ, ಇಷ್ಟೇ ಬಟ್ಟೆ. ಸೊ ಬ್ಲೌಸ್ ಅಲ್ಲಿ ಸೈಡ್ ಅಲ್ಲಿ ಮಿಕ್ಕಿರುವಂತಹ ಪೀಸ್ಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು, ಸೊ 2 ಸೈಡ್ ನಾನು ಇಲ್ಲಿ ಪ್ಯಾಚ್ ಹಾಕಿದ್ದೀನಿ, ಫುಲ್ ಏಕ ಬಂದಿದೆ. ಸೊ ಏನ್ ಈ ಹೆವಿ ಸೈಜ್ ಅವ್ರಿಗೆ ನಾರ್ಮಲ್ ಸ್ಯಾರಿನಲ್ಲಿ ಬರುವಂತಹ ಏನಂತ ದೊಡ್ಡ ಪನ್ನ ಇಲ್ಲ. ಕೆಲವೊಂದು ಸೀರೆನಲ್ಲಿ ತುಂಬಾ ದೊಡ್ಡದಾಗೆ ಇರುತ್ತೆ ಬ್ಲೌಸ್ ಪೀಸ್, ಕೆಲವೊಂದು ಸ್ಯಾರಿನಲ್ಲಿ ನೋಡಿ ಈ ರೀತಿ ನಾರ್ಮಲ್ ಸ್ಯಾರಿ, ಯೂನಿಫಾರ್ಮ್ ಸ್ಯಾರಿ. ಸೊ ಇದ್ರಲ್ಲಿ ನಮಗೇನು ಬ್ಲೌಸ್ ಅಷ್ಟು ದೊಡ್ಡದಾಗಿ ಬರಲ್ಲ. ಸೊ ಈ ತರದಲ್ಲಿ ಬಂದಿರುವಂತಹ ಬ್ಲೌಸ್ ಅಲ್ಲಿ 46 ಇಂಚು ಎದೆ ಸುತ್ತಳತೆ ಬ್ಲೌಸ್ ನ ಸ್ಟಿಚ್ ಮಾಡಿರೋದು. 1 ಮೀಟರ್ ಇರಲಿಲ್ಲ, ನಾನು ಮಾಡಿದೀನಿ. ಇಲ್ಲ ಸ್ಯಾರಿ ಪನ್ನ ಈ ತರ ಉದ್ದ ಇರೋದ್ರಿಂದ, ಮತ್ತೆ ನಾನು ಅಲ್ಲಿ ಸ್ವಲ್ಪ ಪ್ಯಾಚ್ ಎಲ್ಲ ಹಾಕಿ ಮಾಡಿರೋದ್ರಿಂದ ಇದು ಆಗಿದೆ. ಮತ್ತೆ ಹಾಗೆ ನೋಡಿ, ಇದಕ್ಕೆ ಕಾಲರ್ ಅಟ್ಯಾಚ್ ಮಾಡ್ಲಿಕ್ಕೇನು ಕೂಡ ನನಗೆ ಬಟ್ಟೆ ಸಿಕ್ಕಿಲ್ಲ. ಈ ಕಾಲರ್ ಅಟ್ಯಾಚ್ ಮಾಡ್ಲಿಕ್ಕೆ ಬಟ್ಟೆ ಸಿಕ್ಕಿಲ್ಲ. ಸ್ಯಾರಿನಲ್ಲಿ ಸ್ವಲ್ಪ ತಗೊಂಡು ಮಾಡಿದೆ. ಸೊ ಸ್ಯಾರಿನಲ್ಲಿ ನಾರ್ಮಲ್ ಸ್ಯಾರಿ ಈ ತರ 46, 44, 50 ಏನ್ ಅಪ್ಪರ್ ಚೆಸ್ಟ್ ಇರುತ್ತೆ, ಇಂಥವರಿಗೆ ಸ್ಯಾರಿನಲ್ಲಿ ನೆರಿಗೆ ಬರಲ್ಲ. ಸೊ ಆ ಟೈಮಲ್ಲಿ ಏನ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ನೋಡಿ, ಆ ತರ ನೆರಿಗೆ ಬರಲ್ಲ ಆ ತರದವರು ನಿಮ್ಗೆ ಕಸ್ಟಮರ್ಸ್ ನಿಮ್ಮ ಹತ್ರ ಬಂದೇ ಇರ್ತಾರೆ, ನೆರಿಗೆ ಬರಲ್ಲ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ಸೊ ಈ ಸ್ಯಾರಿಗೆ ಮ್ಯಾಚ್ ಆಗೋ ತರ, ಸೊ ಇಲ್ಲಿ ನಾನು ಪಾಲಿಸ್ಟರ್ ಬಟ್ಟೆ ತಗೊಂಡಿದ್ದೀನಿ. ನೋಡಿ, ಪಾಲಿಸ್ಟರ್ ಬಟ್ಟೆ ತಗೊಂಡು ಇದಕ್ಕೆ ನಾನು ಅಟ್ಯಾಚ್ ಮಾಡಿದೀನಿ. ಎಲ್ಲಿ ಅಟ್ಯಾಚ್ ಮಾಡಿದೀನಿ, ಸ್ಟಾರ್ಟಿಂಗ್ ನಾವು ಏನು ಒಂದು ರೌಂಡ್ ವೇರ್ ಮಾಡ್ತೀವಲ್ಲ,
ವೇರ್ ಮಾಡೋ ಜಾಗದಲ್ಲಿ ಅದು ಕವರ್ ಆಗುತ್ತೆ, ನಮ್ಗೆ ಹೊರಗಡೆ ಕಾಣಲ್ಲ. ಸೊ ಆ ಜಾಗದಲ್ಲಿ 1/4 ಮೀಟರ್ ತಗೊಂಡು 1/4 ಮೀಟರ್ ತಗೊಳ್ಬೇಕು ನೀವು ಇದಕ್ಕೆ ಬಟ್ಟೆನ. ಸೊ ಏನು ಈ ಪನ್ನ ಉದ್ದ ಬರುತ್ತಲ್ಲ 1/4 ಮೀಟರ್ ತಗೊಬೇಕು. ತಗೊಂಡು 2 ಕಡೆ ಮಡ್ಚಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ನಾನು ಇನ್ನೊಂದು ಸ್ಯಾರಿನಲ್ಲಿ ತೋರಿಸ್ತೀನಿ. ಇವ್ರದ್ದು ಇನ್ನೊಂದು ಸ್ಯಾರಿ ಇದೆ. ಸೊ ಇದು ಆಲ್ರೆಡಿ ನಾನು ಒಂದು ಮಾಡಿರೋಂಥದ್ದು. ಸೊ ಸ್ಟಿಚ್ ಆದ್ಮೇಲೆ ಸೊ ಈ ಜಾಗ ಏನ್ ಬರುತ್ತೆ, ಸೊ ಇದನ್ನ ಐರನ್ ಮಾಡ್ಬೇಕು. ನಾನು ಜಸ್ಟ್ ಸ್ಟಿಚ್ ಮಾಡಿಟ್ಟಿದ್ದೀನಿ, ಐರನ್ ಮಾಡಿಲ್ಲ. ಸೊ ಅವಾಗ ಏನಾಗುತ್ತೆ, ಸೊ ಇಷ್ಟು ನಾವು ಮಾಡಿದ್ರೆ ಮಿನಿಮಮ್ ಅಂತ ಅಂದ್ರೆ ಅವ್ರಿಗೆ 5ರಿಂದ 6 ನೆರಿಗೆ ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಸೊ ನೆರಿಗೆ ಇರಲ್ಲ ಅವ್ರಿಗೆ. ತುಂಬಾ ದಪ್ಪ ಇರೋರಿಗೆ ಸಾಲಲ್ಲ. ನೀವು ಯಾವ ತರ ತಗೊಂಡ್ರು, ಅದರಲ್ಲೂ ಪ್ಯೂರ್ ರೇಷ್ಮೆ ಸೀರೆ ತಗೊಂಡ್ರು ಅಂತೂ ನೆರಿಗೆ ಬರೋದೇ ಇಲ್ಲ. ಅದರಲ್ಲಿ ಬ್ಲೌಸ್ ಪೀಸೇ ತುಂಬಾ ಚಿಕ್ಕದಾಗಿರುತ್ತೆ. 50,000 60,000 ಕೊಟ್ಟು ತಗೊಳ್ತಾರಲ್ಲ, ಕೆಲವರಲ್ಲಿ ಬ್ಲೌಸ್ ಪೀಸೇ ಇರಲ್ಲ. ಪ್ಯೂರ್ ರೇಷ್ಮೆ ಸೀರೆ ಅಲ್ವಾ, ಅದ್ರಲ್ಲಿ ಉಳಿಸ್ಕೊಳ್ತಾರೆ. ಸೊ ನಾರ್ಮಲ್ ಸೀರೆನಲ್ಲಿ ನೋಡಿ, ಸೊ ಎಷ್ಟು ನೆರಿಗೆ ಬಂದಿದೆ, 5 ನೆರಿಗೆ ಎಕ್ಸ್ಟ್ರಾ ಬಂದಿದೆ. ಸೊ 5 ನೆರಿಗೆ ಬಂದ್ರೆ ಸ್ಯಾರಿನಲ್ಲಿ ಇನ್ನೊಂದು 2-3 ಅವರಿಗೆ 3 ನೆರಿಗೆ ಸಿಗುತ್ತೆ. ಸೊ 7-8 ನೆರಿಗೆ ಆಯ್ತು. ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ. ಸೊ ಈ ರೀತಿ ಮಾಡ್ಬೋದು. ಈ ರೀತಿಗೆ ಯಾವ ರೀತಿ ಮಾಡ್ಕೊಳ್ಬೇಕು, ಸೊ ಈಗ ನೋಡಿ ಸೇಮ್ ಅದೇ ತರ ಇನ್ನೊಂದು ಸೀರೆ ಇವ್ರದ್ದು ಮಾಡಿದೀನಿ. ಸೊ ಇದಕ್ಕೂ ಅಷ್ಟೇ ಕಾಲರಿಗೆ ನಂಗೆ ಮಿಕ್ಕಿಲ್ಲ. ಸೊ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಮಿಕ್ಕಿರುವಂತ ಪೀಸ್ ಚಿಕ್ಕ ಚಿಕ್ಕ ಪೀಸು ತಗೊಂಡು ನಾನು ಇಲ್ಲಿ ಅಟ್ಯಾಚ್ ಮಾಡಿ ಇಷ್ಟು ದೊಡ್ಡ ಸ್ಲೀವ್ನ ನಾನು ಮಾಡಿರೋದು. ಸೊ ಇದಕ್ಕೂ ಅಷ್ಟೇ ಬ್ಲೌಸ್ ಅಲ್ಲಿ ಕಾಲರ್ಗೆ ಮಿಕ್ಕಿಲ್ಲ. ಸೊ ನಾನೇನ್ ಮಾಡಿದೀನಿ, ಇದ್ರದ್ದು ಸ್ಯಾರಿ ಬಂದು ಇದು ಸ್ಯಾರಿನಲ್ಲಿ ಸ್ವಲ್ಪ ತಗೊಂಡು ಇದಕ್ಕೆ ಅಟ್ಯಾಚ್ ಮಾಡಿದೀನಿ. ಓಕೆನಾ. ಸೊ ಈಗ ಇದಕ್ಕೆ ನಾನು ಎಕ್ಸ್ಟ್ರಾ ಪೀಸ್ ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸ್ಯಾರಿನಲ್ಲಿ. ಸೊ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನ ನಿಮ್ಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಬನ್ನಿ. ಎಕ್ಸ್ಟ್ರಾ ಪೀಸ್ ಸ್ಯಾರಿಗೆ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದೀನಿ. ಸೊ ಇದಕ್ಕೆ 1/4 ಮೀಟರ್ ತಗೊಬೇಕು. 1 ಮೀಟರ್ ತಗೊಂಡ್ರೆ ಶಾರ್ಟೇಜ್ ಬರುತ್ತೆ. ಯಾವುದೇ ಕಾರಣಕ್ಕೂ ತಗೋಬೇಡಿ, ಪೀಸ್ ವೇಸ್ಟ್ ಆಗುತ್ತೆ. 1/4 ಮೀಟರ್ ನಾನು ತಗೊಂಡಿರೋದು ಪಾಲಿಸ್ಟರ್ ಬಟ್ಟೆ ತಗೊಂಡಿದ್ದೀನಿ. ಸೊ ನಿಮ್ಗೆ ಯಾವ ತರ ಇದರಲ್ಲಿ ಬ್ಲೌಸ್ ಪೀಸ್ ಯಾವ್ದಾದ್ರೂ ಓಕೆ, ಫ್ಯಾಬ್ರಿಕ್ ಆದ್ರೂ ಓಕೆ, 1/4 ಮೀಟರ್ ಇರಬೇಕು. ಪಾಲಿಸ್ಟರ್ ಅಂದ್ರೆ ಪಾಲಿಸ್ಟರ್, ಕೆಲವರು ರೇಷ್ಮೆ ಸೀರೆಗೆ ರೇಷ್ಮೆ ಟೈಪ್ ಅಲ್ಲಿ ಬ್ಲೌಸಸ್ ಬರುತ್ತೆ, ಥಾನಲ್ಲಿ ಕಟ್ ಮಾಡೋದು ಶೈನಿಂಗ್ ಇರೋಂಥದ್ದು, ಅದನ್ನು ಅಟ್ಯಾಚ್ ಮಾಡಿಸ್ತಾರೆ. ಕಸ್ಟಮರ್ ಹೇಗೆ ಹೇಳ್ತಾರೆ ಹಾಗೆ. ಸೊ ಇಲ್ಲಿ 1/4 ಮೀಟರ್ ತಗೊಂಡು ನೋಡಿ ಈ ತರ ನೋಡಿ, ಇದೇನಿದೆ ಈ ತರ ನಾವು ಸ್ಯಾರಿಗೆ ಅಟ್ಯಾಚ್ ಮಾಡಿದ್ರೆ ಇದು ಹೈಟ್ ಸಾಲಲ್ಲ. ನೋಡಿ ನಾನು ತೋರಿಸ್ತೀನಿ. ಸೊ ಈಗ ಇಲ್ಲಿ ನಾವು ಕೇಳಿರ್ತೀವಲ್ಲ, ಇಲ್ಲಿ ಕಟ್ ಮಾಡಿ ಕೊಟ್ಟಿರ್ತಾರೆ. ಈ ರೀತಿ ನಾವು ಅಟ್ಯಾಚ್ ಮಾಡಕ್ ಹೋದ್ರೆ ನಮಗೆ ಈ ಲೆಂತ್, ಸ್ಯಾರಿ ಲೆಂತ್ಗೆ ಈ ಲೆಂತ್ ಮ್ಯಾಚ್ ಆಗಲ್ಲ. ನೋಡಿ ಇಷ್ಟು ಶಾರ್ಟೇಜ್ ಬರುತ್ತೆ. ಸೊ ಆವಾಗ ಏನ್ ಮಾಡ್ಬೇಕು, ಈ ಎಡ್ಜ್ ಇರುತ್ತಲ್ಲ, ಈ ಎಡ್ಜ್ ಕಡೆಯಿಂದ ನಾವು ಅಟ್ಯಾಚ್ ಮಾಡ್ಕೋಬೇಕು. ಓಕೆ, ಎಡ್ಜ್ ಕಡೆಯಿಂದ ಅಟ್ಯಾಚ್ ಮಾಡ್ಕೊಳ್ಳೋವಾಗ ನಮಗೆ ಏನಾಗುತ್ತೆ, ಲೈನಿಂಗು ನಮಗೆ ಎಕ್ಸ್ಟ್ರಾ ಬರುತ್ತೆ. ನೋಡಿ ಇಷ್ಟು ಎಕ್ಸ್ಟ್ರಾ ಬರುತ್ತೆ. ಸೊ ಅವಾಗ ನಾವ್ ಏನ್ ಮಾಡ್ಕೊಬೇಕು, ಫಸ್ಟೇ ನಾವು ಇದನ್ನ ಮೆಷರ್ ಮಾಡ್ಕೊಳ್ಬೇಕು. ಯಾವ ರೀತಿ ಮೆಷರ್ ಮಾಡ್ಕೊಳ್ಬೇಕು, ಎಷ್ಟು ಬೇಕೋ ಅಷ್ಟು ನಾವು ತಗೊಂಡು ಮಿಕ್ಕಿದ್ ಕಟ್ ಮಾಡ್ಬೇಕು. ಯಾವ ರೀತಿ, ಸೊ ಇವಾಗ ನೋಡಿ ಸ್ಯಾರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ, ಸೊ ಇದ್ರ ಮೇಲೆ ನಾವು ಡಬಲ್ ಫೋಲ್ಡ್ ಮಾಡೋ ತರ ನೋಡಿ, ಇಲ್ಲಿ ಮೇಲ್ಗಡೆ ನಾವು ಎಡ್ಜು ಸ್ಟಿಚ್ ಮಾಡ್ಬೇಕು. ಹಾಗೆ ಬಿಡಕ್ ಆಗಲ್ಲ, ಕಚ್ಚಾ ಅಂತ ಕಾಣಿಸ್ತಿರುತ್ತೆ. ಈ ರೀತಿ ಡಬಲ್ ಫೋಲ್ಡ್ ಮಾಡೋಷ್ಟು ನಾವು ಬಿಟ್ಕೊಳ್ಬೇಕು. ಇಷ್ಟು ಪೀಸು ಈ ಸ್ಯಾರಿಗಿನ್ನ ಎಕ್ಸ್ಟ್ರಾ ಇಟ್ಕೋಬೇಕು. ಈ ತರ ಇಟ್ಕೊಂಡು, ಸೊ ಇಲ್ಲಿಂದ ಈಗ ಮೆಷರ್ ಮಾಡ್ಕೊಳ್ಳಿ. ನೋಡಿ ಈ ತರ ಮೆಷರ್ ಮಾಡ್ಕೊಂಡು ಇಲ್ಲಿನೂ ಅಷ್ಟೇ ಡಬಲ್ ಫೋಲ್ಡ್ ಮಾಡೋಷ್ಟು ಎಕ್ಸ್ಟ್ರಾ ಬಿಟ್ಕೊಳ್ಬೇಕು. ಓಕೆನಾ. ಸೊ ಇಷ್ಟು ಎಕ್ಸ್ಟ್ರಾ ಬಿಡ್ತಾ ಇದೀನಿ. ನೋಡಿ ಇಷ್ಟು ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ. ಸೊ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಏನ್ ನಾವು ತಗೊಂಡಿದೀವಿ ಫ್ಯಾಬ್ರಿಕ್ ಅಲ್ಲಿ ಇಷ್ಟು ಎಕ್ಸ್ಟ್ರಾ ಇದೆ. ಏನಿದು ಒಂದು 2 ಇಂಚಷ್ಟು ಎಕ್ಸ್ಟ್ರಾ ಇದೆ. ಓಕೆನಾ. ಈಗ ಅದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಎಕ್ಸ್ಟ್ರಾ ಇರೋದ್ರಿಂದ ಇದನ್ನ ನಾನು ಕಟ್ ಮಾಡ್ತಿದ್ದೀನಿ. ಈಗ ಇದು ಕರೆಕ್ಟಾಗಿ ಆಗುತ್ತೆ. ಸೊ ಇವಾಗ ನಾವೇನ್ ಮಾಡಬೇಕು, ಸ್ಯಾರಿಗೆ ಅಟ್ಯಾಚ್ ಮಾಡ್ಕೊಂಡು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು, ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತೀನಿ. ನೋಡಿ ಇದರಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಬಿಗಿನರ್ಸ್ಗೆ. ಸೊ ಅದಕ್ಕೆ ನೀಟಾಗಿ ನೋಡ್ಕೊಳ್ಳಿ. ತುಂಬಾ ಒಳ್ಳೆ ವಿಡಿಯೋ ಇದು ನಿಮ್ಗೆ. ಇವಾಗ ಏನು ನಾವು ಡಬಲ್ ಫೋಲ್ಡ್ ಮಾಡೋಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿದ್ವಿ, ಅಷ್ಟು ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಅಷ್ಟು ಎಕ್ಸ್ಟ್ರಾ ಬಿಟ್ಕೊಳ್ಳೋಕೆ ಮುಂಚೆ ನೋಡಿ ಉಲ್ಟಾ ನನಗೆ ಕಾಣಿಸ್ತಾ ಇದೆ. ಸ್ಯಾರಿ ಸೀದಾ ಇದು ಬಂದು ಸೀದಾ. ಸೊ ಇದು ಉಲ್ಟಾ ಶೇಡ್ ನಿಮಗೆ ಗೊತ್ತಾಗುತ್ತೆ ನೋಡಿ. ಸೀದಾ ಕೆಳಗಡೆ ಹೋಗಿದೆ, ಉಲ್ಟಾ ನನಗೆ ಕಾಣಿಸ್ತಾ ಇದೆ. ಸೊ ಅದ್ರ ಮೇಲೆ ಇದನ್ನ ಇಟ್ಟು ನಾವು ಫೋಲ್ಡ್ ಮಾಡಿಕ್ಕೆ ಎಷ್ಟು ಎಕ್ಸ್ಟ್ರಾ ಬಿಟ್ಟಿದ್ವಿ, ಸ್ಯಾರಿಯಿಂದ ಮೇಲಕ್ಕೆ ಅಷ್ಟು ಎಕ್ಸ್ಟ್ರಾ ಬಿಟ್ಕೊಂಡು ಲೆವೆಲ್ ಅಲ್ಲಿ ಇಟ್ಕೊಂಡು 1/4 ಇಂಚು ಮಾರ್ಜಿನ್ ಅಲ್ಲಿ ಸ್ಟಿಚ್ ಹಾಕೊಳ್ಳಿ.
ಈ ರೀತಿ 1/4 ಇಂಚು ಮಾರ್ಜಿನ್ ಅಲ್ಲಿ ಸ್ಟಿಚ್ ಹಾಕೊಳ್ಳಿ. ಎರಡು ಈಕ್ವಲ್ ಆಗಿ ಇಟ್ಕೊಂಡು ನೋಡಿ, ಅರ್ಧ ಇಂಚ್ ಎಲ್ಲ ಹಾಕೊಳ್ಬೇಡಿ, 1/4 ಇಂಚು ಅಥವಾ 1/4 ಇಂಚಿಗಿಂತ ಇನ್ನೊಂದು ಚೂರು ಜಾಸ್ತಿ ಇಟ್ಕೊಂಡ್ರೆ ಸಾಕು, ಜಾಸ್ತಿ ಮಾತ್ರ ಇಟ್ಕೋಬೇಡಿ. ನೋಡಿ, ಎಂಡಲ್ಲೂ ಅಷ್ಟೇ ನಾವು ಫೋಲ್ಡ್ ಮಾಡಕ್ಕೆ ಏನು ಎಕ್ಸ್ಟ್ರಾ ತಗೊಂಡಿರ್ತೀವಿ ಅದು ಎಕ್ಸ್ಟ್ರಾ ಉಳಿದಿರಬೇಕು. ಸೊ ಅದ್ರ ಕಡೆ ಗಮನ ಇರಲಿ. ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಸೊ ಈಗ ನೋಡಿ, ನಾವು ಓಪನ್ ಮಾಡಿದಾಗ ನಮ್ಗೆ ಇದು ಹೇಗೆ ಕಾಣುತ್ತೆ ಅಂತ ಅಂದ್ರೆ ಈ ರೀತಿ ಸೀದಾ ಅಲ್ವಾ, ಸೀದಾ ಕಡೆ ಕಚ್ಚಾ ಕಾಣಿಸ್ತಾ ಇದೆ. ಓಕೆನಾ? ಉಲ್ಟಾ ಅಟ್ಯಾಚ್ ಮಾಡಿದೀರಾ ಮೇಡಮ್ ಅಂತ ನೀವು ಅಂತ ಹೇಳಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಸೊ ಸೀದಾ ಈ ಕಚ್ಚಾ ಸೀದಾ ಸೈಡ್ ಬರೋ ಥರನೇ ನಾನು ಅಟ್ಯಾಚ್ ಮಾಡಿರೋದು. ಏನಕ್ಕಂದ್ರೆ ನಾವು ಸ್ಟಿಚ್ ಮಾಡೋದು ಫಿನಿಶಿಂಗ್ ನೀಟಾಗಿ ಬರಬೇಕು. ಸೊ ಹಾಗಾಗಿ ನೋಡಿ, ಇದು ಸೀದಾ ಸ್ಯಾರಿ, ಉಲ್ಟಾ ಸೈಡು ನೀಟ್ ಫಿನಿಶಿಂಗ್ ಬಂದಿದೆ. ಓಕೆನಾ? ಸೀದಾ ಸೈಡು ಕಚ್ಚಾ ಕಾಣಿಸ್ತಾ ಇದೆ. ನೀವು ಇದೇ ತರನೇ ಅಟ್ಯಾಚ್ ಮಾಡ್ಕೊಬೇಕು. ಇದು ಉಲ್ಟಾ ಅಲ್ಲ. ಏನಕ್ಕಂದ್ರೆ ನಾ ಇನ್ನೊಂದು ಸ್ಟಿಚ್ ಇದ್ರ ಹಾಕಿ ತೋರಿಸ್ತೀನಿ. ಸ್ಯಾರಿ ಆಗಿರೋದ್ರಿಂದ ನೀಟಾಗಿ ಕವರ್ ಆಗಬೇಕು, ಫಿನಿಶಿಂಗ್ ಬರಬೇಕು. ಸೊ ಹಾಗಾಗಿ ಕಚ್ಚಾ ಎಲ್ಲ ಕಾಣಬಾರ್ದು ಅಥವಾ ಅಟ್ಯಾಚ್ ಮಾಡೋದು ಕಾಣಬಾರ್ದು, ನೀಟಾಗಿ ಕಾಣ್ಬೇಕಲ್ವಾ, ಫಿನಿಶಿಂಗ್ ಕೊಡೋಣ. ಓಕೆನಾ? ಸೊ ಇವಾಗ ನಾವೇನ್ ಮಾಡ್ಬೇಕು, ಫಿನಿಶಿಂಗ್ ಇನ್ನೊಂದು ಸ್ಟಿಚ್ ಹಾಕ್ಬೇಕು. ಆ ಸ್ಟಿಚ್ ಹಾಕೋಕ್ ಮುಂಚೆ ಇದೇನಿದೆ ನಾವು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಡಬಲ್ ಫೋಲ್ಡ್ ಮಾಡಕ್ಕೆ, ಸೊ ಅದನ್ನ ಈ ರೀತಿ ಮಡಚಿ ಸೊ ಇವಾಗ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ನೀವು ಕೇಳ್ಬೋದು, ಮೇಡಮ್ ಫಸ್ಟೇ ಇದನ್ನ ಮಡಚಿ ಸ್ಟಿಚ್ ಮಾಡಿ ಆಮೇಲೆ ಅಟ್ಯಾಚ್ ಮಾಡ್ಬೋದಲ್ವಾ ಅಂತ. ಖಂಡಿತ ಬೇಡ, ಕನ್ಫ್ಯೂಷನ್ ಆಗುತ್ತೆ. ಮತ್ತೆ ನಿಮ್ ಬಿಗಿನರ್ಸ್ಗಂತೂ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ನೀವು ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಇದೇ ತರನೇ ಮಾಡ್ಕೊಳ್ಳಿ. ಸೊ ಎಡ್ಜ್ ಅಲ್ಲಿ ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಡಬಲ್ ಫೋಲ್ಡ್ ಅಂತ ಬಿಟ್ಟಿರೋಷ್ಟು ಬಟ್ಟೆ ನೋಡಿ, ಈ ರೀತಿ ಸ್ಯಾರಿ ಈಕ್ವಲ್ ಬರ್ಬೇಕಿದು. ಕಾಣಿಸ್ತಾ ಇದೆಯಾ? ಸ್ಯಾರಿ ಈಕ್ವಲ್ ಬರಬೇಕು. ಸೊ ಆ ರೀತಿ ಫಿನಿಶಿಂಗ್ ಮಾಡ್ಕೊಳ್ಳಿ. ಎರಡು ಸೈಡ್ ಸೇಮ್ ಅದೇ ತರನೇ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ಸೈಡನ್ನು ಅದೇ ತರ ಇರುತ್ತೆ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಫೋಲ್ಡ್ ಮಾಡುವಾಗ ಕರೆಕ್ಟ್ ಸೀರೆ ಲೆವೆಲ್ ಮಾಡ್ಕೊಂಡ್ಬಿಡಿ. ನೀಟ್ ಫಿನಿಶಿಂಗ್ ಬರುತ್ತೆ. ಅಟ್ಯಾಚ್ ಮಾಡೋದು ಗೊತ್ತೇ ಆಗಲ್ಲ, ಆ ರೀತಿ ಬರುತ್ತೆ. ಈ ರೀತಿ. ಓಕೆನಾ? ಸೊ ಇಷ್ಟಾದ್ಮೇಲೆ ನೋಡಿ, ಸೀದಾ ಸ್ಯಾರಿ, ಇದು ಸ್ಯಾರಿ ಉಲ್ಟಾ, ಸ್ಯಾರಿ ಕಡೆ ಕಚ್ಚಾ ಕಾಣಿಸ್ತಾ ಇದೆ, ಸೀದಾ ಕಡೆ ಕಚ್ಚಾ ಕಾಣಿಸ್ತಾ ಇದೆ. ಸೊ ಇವಾಗ ಏನ್ ಮಾಡ್ಬೇಕು, ಈಗ ಏನ್ ಮಾಡ್ಬೇಕು ನೋಡಿ, ಇದು ಸೀದಾ ಸೈಡ್ ಸ್ಯಾರಿ, ಸೀದಾ ಒತ್ತಿ ಏನಕ್ಕೆ ಹೇಳ್ತಿದೆ ಅಂದ್ರೆ ಬಿಗಿನರ್ಸ್ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ, ಹಾಗಾಗಿ ಸೀದಾ ಇದೆ. ಸೊ ಈ ಕಡೆ ನಾವು ಫೋಲ್ಡ್ ಮಾಡಿ ಹೊಲ್ದಿದೀವಿ. ಈಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೋಡಿ, ಸ್ಯಾರಿ ಉಲ್ಟಾ ಸೈಡ್ ಬರುತ್ತೆ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇದನ್ನ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹಾಫ್ ಇಂಚ್ ಲೆವೆಲ್ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಓಪನ್ ಮಾಡಿದಾಗ ನಿಮ್ಗೆ ಈ ರೀತಿ ನೀಟ್ ಫಿನಿಶಿಂಗ್ ಬಂದಿರುತ್ತೆ. ಸೊ ಇದು ಬಂದು ಸ್ಯಾರಿ ಟಾಪ್ ಸೈಡ್ ಆಗಿರುತ್ತೆ. ನೋಡಿ, ಇಲ್ಲೂ ಲೆವೆಲ್ ಇದೆ. ಸೊ ಇದು ಮೇನ್ ನೀವು ನೋಡ್ಬೇಕಾಗಿರುವಂತದ್ದು. ಸೊ ಇಲ್ಲಿ ನೋಡಿ, ನಿಮಗೆ ನೀಟ್ ಫಿನಿಶಿಂಗ್ ಬಂದಿದೆ. ಸೊ ಈ ತರ ಇರಬೇಕು. ಹಾಗೆ ಇನ್ಸೈಡ್ ನೋಡಿ,
ಇನ್ಸೈಡ್ ನೋಡಿ ಇದು ಈ ರೀತಿ ಬಂದಿರುತ್ತೆ. ಸೊ ಇವಾಗ ನಾನು ಏನ್ ಹೇಳ್ಕೊಟ್ಟೆ, ಈ ದಾರಿನಲ್ಲಿ ಮಾಡಿದ್ರೆ ಸೊ ಇನ್ಸೈಡು ಫಿನಿಶಿಂಗ್ ಬರುತ್ತೆ, ಟಾಪ್ ಸೈಡು ಫಿನಿಶಿಂಗ್ ಬರುತ್ತೆ. ಇದು ಸ್ಯಾರಿ ವೇರ್ ಮಾಡೋ ಆಗಿರೋದ್ರಿಂದ ನೀಟಾಗಿ ಬರಬೇಕು. ಸೊ ಅವಾಗ ಮಾತ್ರ ಲುಕ್ ಇರೋದು. ಸೊ ಈ ರೀತಿ ನೀವು ಮಾಡಿಕೊಟ್ಟು ನೀವು ಆರಾಮಾಗಿ ಇದಕ್ಕೆ 100 ರುಪೀಸ್, ನೀವು ಆರಾಮಾಗಿ 10 ನಿಮಿಷದ ಕೆಲಸ 100 ರುಪೀಸ್ ಚಾರ್ಜ್ ಮಾಡ್ಬೋದು. ಸೊ ಇದು ಒಂದು ಕೆಲಸನೇ. ಓಕೆನಾ? ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ. ಥ್ಯಾಂಕ್ ಯು.